ಬದುಕು ಜಟಕ ಬಂಡಿ. ಹೇಳಿ, ನೀವು ಅವ್ರ ಅಣ್ಣ ಅಲ್ವಾ? ಇವ್ರು ಏನೋ ಹಳೇದು ಏನೋ ನಮ್ಮ ತಾತ ಮದುವೆ ಮಾಡ್ಬಿಟ್ಟಿದ್ದಾರೆ, ಅದು ಹೋಗ್ಲಿ ಬಿಡಿ. ಎಲ್ಲ ಕಷ್ಟ 10 ವರ್ಷ ಆದ್ಮೇಲೆ ಯಾರು ಮದುವೆ ಮಾಡಿದ್ರು, ಯಾಕೆ ಮದುವೆ ಮಾಡಿದ್ರು ಎಲ್ಲ ಬೇಡಪ್ಪ. ಈಗ ಮುಂದಕ್ಕೆ ಏನಪ್ಪ ಹೊಟ್ಟೆಲಿ ಮೇಡಮ್ ಅವರೇ, ಇಬ್ರು ಗಂಡ ಹೆಂಡತಿ ಎಲ್ಲಾರ ಚೆನ್ನಾಗಿರ್ಲಿ, ನಾನು ಸಪೋರ್ಟ್ ಮಾಡ್ತೀನಿ. ಹೌದು, ಎಲ್ಲ ಅವನು ಮನ್ಸು ಮಾಡ್ಬೇಕು ಮೇಡಮ್ ಅವರೇ. ಅವ್ರು ಬರ್ತೀನಿ ಅಂತಾನೆ ಹೇಳಿ. ಬರ್ತೀನಿ ಅವು ಇಲ್ಲ, ನಾನು ಸುಮಾರು ಒಂದು 10 ನ್ಯಾಯ ನಡೆದು ಮಾಡೈತೆ, ಅದು ಬೇಡ, ಮುಗಿದೋಗಿದೆ ಕತೆ ಅದು. ಅವ್ರು ಬರ್ತೀನಿ, ನಾನು ಬದುಕ್ತೀನಿ ಅಂತಾನೆ ಒಂದು ವಾರ ಇರ್ತಾನೆ, ಮಾಮೂಲಿ ಮಾಡೋದು, ಕುಡ್ಕೊಂಡು ತಿರ್ಗಾ ಜಗಳ ಮಾಡ್ಕೊಂಡು ರಿಟರ್ನ್ ಅಲ್ಲಿಗೆ ಹೋಗೋದು, ಆ ಥರ ಸವಯಸ ಬೇಡ. ಒಂದ್ಸತಿ ಇಲ್ಲಿವರೆಗೂ ಬಂದಿದ್ದೀವಿ, ಅವನು ಏನೇ ತಪ್ಪು ಮಾಡಿದ್ರು ಇವಳು ಕ್ಷಮಿಸ್ಬೇಕು, ಇವನು ಏನೇ ತಪ್ಪು ಮಾಡಿದ್ರು ಇವಳು ಕ್ಷಮಿಸ್ಬೇಕು, ಇಬ್ರು ಚೆನ್ನಾಗಿರ್ಬೇಕು ಅಷ್ಟೇ ಇವಾಗ ನಮ್ಗೆ ಬೇಕಾದ್ರು. ಅಷ್ಟು ಬಿಟ್ರೆ ನೀನು ನೋ ಪ್ರಾಬ್ಲಮ್. ಇದಕ್ಕಿಬ್ರು ಹೋಗ್ಬೇಕು ಅಷ್ಟೇ, ನಾವೇನ್ ಮಾಡೋದು? ಏನಮ್ಮ ಇವಾಗ ಆಗಿದ್ದು ಕತೆ ಮುಗಿದೋಗಿದೆ, ಸುಮ್ಮನೆ ನೀನು ಮನೆಗೆ ಬರ್ಲೇಬೇಡ, ನೀನ್ ನಮ್ಮ ಮನೆಗೆ ಬರ್ಲೇಬೇಡ. ಅದು ಏನಾರ ಆಗೋಗ್ಲಿ, ನೀನ್ ನಮ್ಮ ಮನೆಗೆ ಬರ್ಬೇಡ. ನೀವಿಬ್ರು ಚೆನ್ನಾಗಿರ್ರಿ, ಚೆನ್ನಾಗಿದ್ದ ಊರಿಗೆ ಬರ್ತೀರಲ್ವ, ಊರಿಗೆ ಬಂದಾಗ ಬೇಕಾದ್ರೆ ಮಾತಾಡ್ಸ್ರಿ, ಎಲ್ಲಾರನ್ನೂ ಮಾತಾಡ್ಸ್ರಿ, ಬೇಡ ಅನ್ನಲ್ಲ. ಊರಿಗೆ ಬಂದಾಗ ಚೆನ್ನಾಗಿರ್ಬಿಟ್ಟು ಊರಿಗೆ ಬಂದು ಆಯ್ತಲ್ಲಪ್ಪ, ಇನ್ನೇನು ನೀವು ಬರಬೇಡಿ ಅಂತಾರೆ. ನೀವಿಬ್ರು ಹಾಳಾಗೋಯ್ತೀರ, ಆ ಮಕ್ಳನ್ನ ಅವ್ ನನ್ನ ಮಗ ನೋಡ್ತಾನೆ. ನಿಮ್ಮಿಬ್ರಿಂದ ನಮ್ಮ ಮಕ್ಳನ್ನ ಬಿಟ್ಟಾಕದ್ರ ಏನ್ ನಾಟಕಗಳು ಆಡ್ತೀರ? ನಿಮ್ಮಿಬ್ರಿಂದ ಆ ಮಕ್ಳು ಬೀದಿಗೆ ಬಿಸಾಕ್ರಿ, ಆಯ್ತದೆ. ಆಯ್ತೇನಪ್ಪ? ಏನಮ್ಮ ಏನು ಚೆನ್ನಾಗಿರ್ತೀವಿ ಅಂದ್ರೆ ಫಸ್ಟು ನಾಲ್ಗೆನ ಎಳೆದು ಕಟ್ಕೊಂಬಿಡಿ, ಆಯ್ತಾ? ಸಿಕ್ಕಾಬಟ್ಟೆ ಹರಿಯುತ್ತೆ, ಮೊದಲು ಅದನ್ನ ಎಳೆದು ಕಟ್ಕೊಳ್ಳಿ. ಸ್ವಲ್ಪ ಕೋಪ ಗೀಪ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಕಿರ್ಚಾಡೋದು, ಕೂಗಾಡೋದು, ಎಲ್ರೂ ಬೈಯೋದು, ಎಲ್ಲರೂ ನನ್ನ ಏನೋ ಮಾಡ್ಬಿಡ್ತಾರೆ ಅಂದ್ಕೊಳ್ಳೋದು, ಇದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಯಾರಿಗೂ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಗಂಡ ಮನೆ ಮಕ್ಕಳು ಇದನ್ನ ಸರಿಯಾಗಿ ಇಟ್ಕೋಬೇಕಾಗಿರೋರು ನೀವು. 4 ಮಾತು ಬರುತ್ತೆ ಹೋಗುತ್ತೆ, ಎಲ್ಲರ ಮೊದಲು ಜಗಳ ಬರುತ್ತೆ, ಹಾಗಂತ ಎಲ್ಲರೂ ಬೀದಿಗೆ ಬಂದು ನಿಂತ್ಕೊಂಡು ಜಗಳ ಆಡಲ್ಲ, ಗೊತ್ತಾಯ್ತಾ? ಏನೋ ಗಂಡ ಅಂದ ಅಂತ ಎಳ್ಕೊಂಡು ಹೋಗೋದು, ಎಲ್ಲಾರ ಮುಂದೆ ನಿಲ್ಸೋದು, ಇದೆಲ್ಲ ಬೇಡ. ಯಾರ ಮನೇಲಿ ಆಗಲ್ಲ ಜಗಳ, ಮನೆ ಎಲ್ರಿ ಮಾಡ್ತಾರೆ? ಈಗೆಲ್ಲೋ ಹಾಸ್ಟೆಲಲ್ಲಿ ಇದಾರಂತಲ್ಲ. ಅಲ್ಲ, ಮತ್ತೆ ಅವರ ಮನೆ ಹತ್ರ ಮನೆ ಮಾಡಿ ಮತ್ತೆ ಜಗಳ ಆಡೋದೆಲ್ಲ ಇದೇ ಬೇಡ, ನಮ್ಮ ಮನೆ ಹತ್ರ ಇದೇ ಬೇಡ, ದೂರನೇ ಇರ್ಲಿ ಬೇಕಾರೆ. ಆಗೋದೇನ್ರಿ? ನಿಮ್ ಜವಾಬ್ದಾರಿ ತಗೊಳ್ರಿ ನೀವು. ಅವ್ರೆಲ್ಲೋ ಮನೆ ಎಲ್ಲಿ ಮಾಡ್ತಾರೋ ಅದಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ, ಮಾಡ್ಕೊಂಡು ಹೋಗು. ಇಲ್ಲಿವರೆಗೂ ಆಗೈತೆ, ಮಕ್ಳ ಕರೆಕ್ಟಾಗಿ ಹೋಗ್ರಿ ನೀವು. ಮಕ್ಕಳಿಗೋಸ್ಕರ ಒಬ್ರು ಇದ್ದಾರೆ, ಅವರು ನಮ್ಮ ಸಾಹೇಬರು ಇದ್ದಾರೆ, ಅವ್ರು ಮಾತಾಡ್ತಾರೆ. JP ನಾರಾಯಣ ಸ್ವಾಮಿ ಶಿವಣ್ಣ ಅಂತ ಇದ್ದಾರೆ, ಅವ್ರ ಮನೆಗೆ ನಾನೇ ಯಾರು ಇದ್ರೆ ಕಳ್ಸು ಅಂತ ಹೇಳ್ತಿದ್ರು. ಅವ್ರ ಮನೆ ಕಳ್ಸ್ಕೊಡ್ತೀನಿ ಇವ್ರನ್ನ, ಅವ್ರಿಗೆ ಮನೆ ಕೆಲಸ ಮಾಡ್ಕೊಂಡು ಇರ್ಲಿ ಬೇಕಾದ್ರೆ. ಅವ್ರು ಬೇಕಾದ್ರೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡುತ್ತೆ ಬಿಡು, ಆ ಥರ ಬೇಡ. ಒಬ್ರು ನಮ್ಗೆ ಬಿಗಿ ಬದ್ಧತೆ ನಮ್ಗೆ ಇದ್ದಾರೆ ಕೆಲಸ, ಅವ್ರು ನಂಗೆ ಏನೇ ಕಷ್ಟ ಇದ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಅಲ್ಲ ನೋಡಿ, ಇದೆಲ್ಲ ಈ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿದೆ, ಹೇಗೆ ಅವ್ರಿಗೆ ಸರ್ ಮಾಡಬೇಕು, ಏನ್ ಸಹಾಯ ಮಾಡಬೇಕು ಮಾಡಿ. ಒಂದು ಏನು ಗೊತ್ತಾ, ನಾನು ಕೇಳಕ್ ಬಂದ್ರೆ ಇವನೊಂದಾಗ ಆಯ್ತು ಮಗ ಆಯ್ತು ಅಷ್ಟೇ ಅಂದ್ಬಿಟ್ಟು ರೈಟ್ ಹೇಳಿದ್ರೆ, ಇವರು ಅವ್ನು ಆಯ್ತು ಅಂದ್ಬಿಟ್ಟು ಇವ್ರಾದ್ರೆ ಸುಮಾರು ಒಂದು ಇವ್ರು ಮದುವೆ ಮಾಡೋದ್ರಿಂದ ನಾನು ಟಾರ್ಚರ್ ಇದ್ದಾಗ ಲಾಸ್ಟ್ ಇಬ್ರು ಸತ್ತೋಗಿ ಬಿಡಿ ಅಂದ್ಬಿಟ್ಟು ನಾನು ದೂರ ಹೊಂಟಾಗಿದೆ, ನಾನು ಮಂಗಳೂರು ಹೊಂಟಾಗಿದೆ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಇಳ್ದೋದ್ರು ನನ್ನ ಬುದ್ಧಿ ನನ್ನ ಕೈಗೂ ಇಟ್ಕೊಂಡಿದ್ಕೆ ಇವತ್ತು ನಾನು ಇಬ್ರು ತಂಗಿರು ಮದುವೆ ಮಾಡಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಅವ್ರ ಮನ್ಸಲ್ಲಿ ಇಟ್ಕೋಬೇಕು, ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇಲ್ಲ ಅಂತಂದ್ರೆ ಅವ್ರ ಜವಾಬ್ದಾರಿ ಆಗುತ್ತೆ, ಅದಕ್ಕೆ ಅವರೇ ಮನೆ ಆಗುತ್ತೆ, ಅವರೇ ಆಗ್ತಾರೆ. ಯಾಕಮ್ಮ ಈಗ ಅಳ್ತಾ ಕೂತಿದ್ಯಾ? ಮಾಡಿರೋದು ಕರ್ಕೊಂಡು ಹೋಗಿ. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಒಂದು ಸಣ್ಣ ವಿಚಾರ ತಲೆಗೆ ಬರ್ತಾ ಇದೆ. ಇವತ್ತಿನ ಈ ಕಥೆಯನ್ನ ನೋಡಿದ ಮೇಲೆ ಪ್ರಾಯಶಃ ನಮಗೆ ಸಮಾಧಾನ ಅಥವಾ ತೃಪ್ತಿ ಅನ್ನೋದು ಆಗೋದೇ ಇಲ್ವಾ ಅಂತ ಬದುಕಲ್ಲಿ ಅಪಾರವಾದ ಅಪೇಕ್ಷೆಯನ್ನು ಇಟ್ಕೊಂಡ್ಬಿಡ್ತೀವಿ. ಜೀವನದಿಂದಾಗ್ಲಿ, ಸಮಾಜದಿಂದಾಗ್ಲಿ, ಗಂಡದಿಂದಾಗ್ಲಿ. ಯಾರು ಏನು ಮಾಡಿದ್ರು ನಮಗೆ ತೃಪ್ತಿ ಅನ್ನೋದು ಆಗೋದೇ ಇಲ್ಲ. ಯಾವಾಗಲೂ ಕೊರಗ್ತಾನೇ ಇರಬೇಕು ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಕೊರಗ್ತಾ ಇರೋದ್ರಲ್ಲಿ ಯಾವುದೋ ಒಂದು ರೀತಿಯ ಸಂತೋಷ. ಹಾಗೆ ಅವ್ರು ಕೊರಗೋದ್ರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ. ಮುಖ್ಯವಾಗಿ ಮಕ್ಕಳಿಗೆ, ಅವ್ರ ಗಂಡನ್ಗೆ ಆ ಥರ ತೊಂದರೆ ಆಗದೆ ಇರ್ಬೋದೇನೋ. ಗಂಡನೂ ತೊಂದರೆ ಅನುಭವಿಸಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ ಈ ಥರದ ತಾಯಿ ಇದ್ದಾಗ. ಅದಾ ಎಲ್ಲದಕ್ಕೂ ಕಂಪ್ಲೇಂಟ್. ಈ ಪ್ರಪಂಚ ನಮಗೆ ಕೊಟ್ಟಿರೋದನ್ನ ಇಟ್ಕೊಂಡು ಸಂತೋಷವಾಗಿರೋಣ. ಈ ಪ್ರಪಂಚ ನಮಗೆ ಕೊಟ್ಟಿರೋದಕ್ಕಾಗಿ ನಾವು ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಧನ್ಯವಾದಗಳನ್ನ ಹೇಳೋಣ. ಅದಕ್ಕಾಗಿ ಸಂತೋಷ ಪಡೋಣ. ಎಷ್ಟೋ ಜನಕ್ಕೆ ನಮಗೆ ಸಿಕ್ಕಿರೋದು ಸಿಕ್ಕಿರೋದಿಲ್ಲ. ನಮಗೆ ಮೈ ಮೇಲೆ ಬಟ್ಟೆ, ಹೊಟ್ಟೆಗೆ ಊಟನಾದ್ರೂ ಇದೆ, ಎಷ್ಟೋ ಜನಕ್ಕೆ ಅದೂ ಸಿಗಲ್ಲ.
ಹಾಗಿರುವಾಗ ನಮ್ಗಿರೋದನ್ನ ಇಟ್ಕೊಂಡು ಸಂತೋಷವಾಗಿರೋಣ. ಮಂಜುಳಾಗಿ ನಾನು ಹೇಳೋ ಕಿವಿ ಮಾತು ಇದೆ. ನಮ್ಮಲ್ಲಿ ನಿಮ್ಮಲ್ಲಿ ಕೊರಗೋವಂಥವ್ರಿದ್ರೆ ಅವ್ರಿಗೂ ನನ್ನ ಕಿವಿ ಮಾತಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅದಕ್ಕೆ ಮುಂಚೆ ಮಂಜುಳಾ, ಶಿವಮೂರ್ತಿ ಮತ್ತು ಅವರ ಮಕ್ಕಳು ಆರೋಗ್ಯವಾಗಿ ಸಂತೋಷವಾಗ್ಲಿ ಬದುಕಲಿ ಅನ್ನೋದು ನಮ್ಮ ಹಾರೈಕೆ, ಪ್ರಾರ್ಥನೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ.